ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಿಮಗೊಂದು ಹೊಸ ಹೇರ್ ಸ್ಟೈಲ್ನ ತೋರ್ಸೋಕೊಟ್ಟಿದ್ದೀನಿ. ಮೊದಲು ನೀಟಾಗಿ ಕೂದಲನ್ನ ಸಿಕ್ಬಿಡಿಸಿ ಮುಂದೆ ಎರಡು ಲೇಯರ್ ಪಾರ್ಟ್ನ ಮಾಡಿಕೊಂಡು ಹಿಂದೆ ಬಾಚಿಕೊಂಡು ಹಿಂದೆ ಉಳಿದಿರೋ ಕೂದಲನ್ನ ಪಾರ್ಟ್ ತೊಗೊಂಡು ಕ್ಲಿಪ್ ಹಾಕಿ ಬಿಟ್ಕೊಳ್ಬೇಕು. ಈ ರೀತಿ ಕ್ಲಿಪ್ ಹಾಕಿ ಬಿಟ್ಟ ನಂತರ ಮುಂದೆ ಈ ರೀತಿ ಎರಡು ಲೇಯರ್ ತೊಗೊಂಡು ಅದನ್ನು ಈ ರೀತಿ ಸುತ್ತಕೊಂಡು ಲೂಸ್ ಆಗದೇ ಇರೋ ರೀತಿ ಕ್ಲಿಪ್ ಹಾಕಿ ಬಿಡಬೇಕು. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಮೊದಲು ಎರಡೇ ಎಳೆ ಕೂದಲನ್ನು ತೆಗೆದುಕೊಂಡು ನಲ್ಕೊಂಡು ಈ ರೀತಿ ಕ್ಲಿಪ್ ಹಾಕೊಬೇಕು. ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಸೇಮ್ ಇನ್ನೊಂದು ಕಡೆ ಬಿಟ್ಟಿರೋ ಕೂದಲನ್ನ ಅದೇ ರೀತಿಯಾಗಿ ನೀಟಾಗಿ ಎರಡೇ ಎಳೆಯನ್ನು ತೆಗೆದುಕೊಂಡು ನಲ್ಕೋಬೇಕು. ತಲೆ ಬಾಚೋದು ಕೂಡ ಒಂದು ಕಲೆ. ಮುಖದ ಸೌಂದರ್ಯ ನಮ್ಮ ಎಷ್ಟು ಮುಖ್ಯನೋ ಅದೇ ರೀತಿ ನಾವು ಮಾಡೋ ಹೇರ್ ಸ್ಟೈಲ್ ಕೂಡ ಅಷ್ಟೇ ಮುಖ್ಯ. ನಮ್ಮ ಬ್ಯೂಟಿನ ಮೇಕಪ್ ಜೊತೆಗೆ ಈ ಹೇರ್ ಸ್ಟೈಲ್ ಕೂಡ ಹೆಚ್ಚುತ್ತೆ. ಸೊ ಯಾರೆಲ್ಲ ತಲೆ ಬಾಚಕ್ಕೆ ಬರಲ್ವೋ ಅಥವಾ ಹೇರ್ ಸ್ಟೈಲ್ ಮಾಡೋಕ್ಕೆ ಬರಲ್ವೋ ಈ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಬ್ಯೂಟಿಷಿಯನ್ ಆಗಿರೋದ್ರಿಂದ ಅವಾಗವಾಗ ಹೊಸ ಹೇರ್ ಸ್ಟೈಲ್ನ ಮಾಡ್ತಿರ್ತೀನಿ. ಈಗ ಬಾಚಿಕೊಂಡು ಮತ್ತೆ ಹಿಂದೆ ನೀಟಾಗಿ ಸಿಕ್ಕಿಬಿಡಿಸಿ ಇದೇ ರೀತಿಯಾಗಿ ಸಣ್ಣ ಎಳೆ ತಗೊಂಡು ಎಣ್ಕೊಳ್ತಾ ಹೋಗಬೇಕು. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಎಣ್ಕೊಳ್ಬೇಕು. ಇವಾಗ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಹೆಣ್ಕೊಂಡು ಹೋಗಬೇಕು. ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಇವಾಗ ನೋಡ್ತಿದ್ದೀರಲ್ಲ ಈ ವಿಧಾನದಲ್ಲಿ ಹೇಳ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮದುವೆಗೆ ಆಗಲಿ ಅಥವಾ ಬೇರೆ ಫಂಕ್ಷನ್ಗಳಿಗೆ ಆಗಲಿ ಫ್ರೀ ಕೂದಲು ಬಿಡೋದಕ್ಕಿಂತ ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ಬ್ಯೂಟಿಷಿಯನ್ ಕೋರ್ಸ್ ಕಲಿಬೇಕು ಅಂದ್ಕೊಂಡಿದ್ದೀರೋ ಅಥವಾ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿದ್ದೀರೋ, ನಾನು ಒಂದು ಇನ್ಸ್ಪೈರ್ ಆಗಲಿ, ನನ್ನ ವೀಡಿಯೋಸ್ ನೋಡಿ ಅವರಿಗೂ ಇನ್ಸ್ಪಿರೇಷನ್ ಬರಲಿ ಅಂತ ನಾನು ಈ ರೀತಿ ವೀಡಿಯೋಸ್ಗಳನ್ನ ಮಾಡಾಕ್ತೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ವಿಡಿಯೋ ಫುಲ್ ನೋಡಬೇಕು, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ನೂ ತುಂಬಾ ಹೇರ್ ಸ್ಟೈಲ್ಸ್ ಮಾಡ್ತಿರ್ತೀನಿ ನಾನು, ಬಟ್ ಇತ್ತೀಚೆಗೆ ಒಂದು ಹೆಜ್ಜೆ ಮುಂದೆ ಇಟ್ಟು ವೀಡಿಯೋ ಹಾಕೋಕ್ಕೆ ಶುರು ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಹೆಣ್ಕೊಂಡು ಹಿಂದೆಯಿಂದ ತೊಗೊಂಡು ಹೆಣ್ಕೊಂಡು ಹೋಗಬೇಕು. ನಿಮ್ಮ ಪ್ರೋತ್ಸಾಹ ನನಗೆ ಬೇಕು. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ. ನಿಮ್ಮ ಸಹಾಯದಿಂದ ನಾನು ಇನ್ನೂ ಒಂದು ಹೆಜ್ಜೆ ಮೇಲೆ ಬೆಳಿಬೇಕಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಬ್ಯೂಟಿ ಪಾರ್ಲರ್ ಸರ್ವೀಸ್ ಆ್ಯಂಡ್ ಏನಾದರೂ ಹೊಲಿಸ್ಬೇಕಂತ ಇದ್ದರೆ ಹೊಳಲುನಲ್ಲಿ ನನ್ನ ಪಾರ್ಲರ್ ಇದೆ, SBI ATM ಹತ್ರ. ನೀವು ಫ್ರೀ ಇದ್ದಾಗ ಭೇಟಿ ಕೊಡ್ಬೋದು. ಜಡೆ ಹಾಕಿದ ನಂತರ ನೋಡಿ ಈ ರೀತಿ ಕಾಣಿಸುತ್ತೆ. ಫೈನಲ್ ಲುಕ್ ಯಾವ ರೀತಿ ಇದೆ ಅನ್ನೋದನ್ನು ಈಗ ತೋರಿಸ್ತೀನಿ. ಇದನ್ನು ನಾನು ನನ್ನ ಮಗಳಿಗೆ ಹಿಂಡಿದ್ದೀನಿ ವೀಡಿಯೋ ಮಾಡಿ ಹಾಕೋಕ್ಕೆ ಸಲುವಾಗಿ. ಕೆಲವು ಟೈಮ್ ಯಾರೋ ವೀಡಿಯೋ ಮಾಡಿಕೊಡೋರು ಇರೋದಿಲ್ಲ ನಾನು ಮೇಕಪ್ಪಿಗೆ ಅಂತ ಹೋದಾಗ, ಸೊ ಅದಕ್ಕೆ ನನ್ನ ಮಗಳಿಗೆ ಹಿಡಿದು ಇದು ಮಾಡ್ತೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಫೈನಲ್ ಆಗಿ ನಾನು ಮಾಡಿರೋ ಹೇರ್ ಸ್ಟೈಲ್ನ ಲುಕ್ ಬಂದು ಈ ರೀತಿ ಇದೆ. ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.